3rd April 2023 ಮ್ಯಾಥಮೆಟಿಕ್ಸ್ ಪೇಪರ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ಸೆಪ್ಟ್ ಆ್ಯಂಡ್ ಕ್ವಶನ್ಸ್ 50+ ಅಬೌವ್ ಮಾರ್ಕ್ಸ್ ನೀವೇನು ಮಾಡ್ಬೋದು, ಆರಾಮಾಗಿ ತೊಗೋಬೋದು. ಸೊ ಇವತ್ತು ಇಂಗ್ಲೀಷ್ ಮೀಡಿಯಮ್ದವ್ರಿಗಾಗಿ ಏನು ಮಾಡ್ತಾ ಇದ್ದೀವಿ, ಗಣಿತದಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕನ್ಸೆಪ್ಟ್ಗಳಿದ್ದಾವೆ. ಈಸಿಲಿಯಾಗಿ ಈ ಕನ್ಸೆಪ್ಟ್ಗಳನ್ನು ಅರ್ಥೈಸಿಕೊಂಡು ಹೋಗಿದ್ದೆ ಆದರೆ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ಗಳನ್ನು ಗಳಿಸ್ತೀರಿ. ಸೊ ಹೋಪ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳದ್ದು ಏನು ಅನ್ನಿಸ್ತದೆ ಅಂತಂದರೆ, ನಮಗೆ ಎಲ್ಲೋ ವ್ಯೂಸ್ಗಳು ಕಡಿಮೆ ಬರೋದ್ರಿಂದ ನಮಗೇನಾಗ್ತದಪ್ಪ ಅಂದ್ರೆ ವಿಡಿಯೋಗಳನ್ನು ಹಾಕಲಿಕ್ಕೆ ಬೇಜಾರಾಗ್ತದೆ. ಬಟ್ ಭಾಳಷ್ಟು ಹುಡುಗರು ಕಮೆಂಟ್ ಮಾಡ್ತಾರೆ. ಸೊ ಡೋಂಟ್ ವರಿ ಅದ್ರ ಬಗ್ಗೆ. ಮ್ಯಾಕ್ಸಿಮಮ್ ಆಗಿ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಮುಂದೆ ಆಗ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಹಾಕ್ತೀವಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬಾರ್ದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಸಹಿತ ಇನ್ನೊಂದು ಪಾರ್ಟಲ್ಲಿ ಬರ್ತಾ ಇದೆ. ಆ ವಿಡಿಯೋಗಳನ್ನು ನೋಡಬೇಕು. ಎಷ್ಟು ವ್ಯೂಸ್ ಓದಲ್ಲ ಅಷ್ಟೆಲ್ಲ ಲೈಕ್ಗಳು ನನಗೆ ಆಗಬೇಕು ಅನ್ನೋದೇ ನಮ್ಮ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಒಂದು ರಿಕ್ವೆಸ್ಟ್. ನೋಡೋಣ ಎಷ್ಟು ಲೈಕ್ ಆಗ್ತದೆ, ಎಷ್ಟು ವ್ಯೂ ಆಗ್ತದೆ ಅನ್ನೋದ್ರ ಮೇಲೆ ನಾನು ಸೆಕೆಂಡ್ ಪಾರ್ಟನ್ನು ಏನು ಮಾಡ್ತೀನಿ, ಕಂಡಕ್ಟನ್ನು ಮಾಡ್ತೀನಿ. ಸೊ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ, ಸಾಲ್ವ್ ಇದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಯಾವೆಲ್ಲ ಚಾಪ್ಟರಲ್ಲಿ ಏನೇನು ತಾವುಗಳು ಸ್ಟಡಿ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನೋಡೋಣ. ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಸ್ಟೂಡೆಂಟ್ಸ್ ನೀವು 2ರಿಂದ 3 ಮಾರ್ಕ್ಸ್ಗಳನ್ನು ಆರಾಮಾಗಿ ಈ 3 ಕನ್ಸೆಪ್ಟ್ಗಳನ್ನು ಕಲ್ಕೊಂಡು ಹೋಗಿ. ಫೈಂಡಿಂಗ್ nth ಟರ್ಮ್, ಸಮ್ ಆಫ್ n ಟರ್ಮ್ಸ್, ಗಿವಿಂಗ್ 2 ಟರ್ಮ್ಸ್ ಆ್ಯಂಡ್ ಕ್ಯಾಲ್ಕುಲೇಟಿಂಗ್ a or d ವ್ಯಾಲ್ಯೂ ಅಂತ ಇದೆ. nನೇ ಪದ ಕಂಡುಹಿಡಿಯೋದು, n ಪದಗಳ ಮೊತ್ತ ಕಂಡುಹಿಡಿಯೋದು, ಆಮೇಲೆ 2 ಪದಗಳನ್ನು ಕೊಟ್ಟಾಗ ಮೊದಲ ಪದ ಮತ್ತು ವ್ಯತ್ಯಾಸಗಳನ್ನು ಕಂಡುಹಿಡಿತಕ್ಕಂಥ ಲೆಕ್ಕಗಳಿದ್ದಾವೆ. ಇಷ್ಟು ಮಾಡ್ಕೊಂಡು ಹೋದರೆ ಇಂಗ್ಲೀಷ್ ಮೀಡಿಯಮ್ದವ್ರಿಗೂ ಕೂಡ ಈಸಿಲಿ ನೀವು 2 to 3 ಮಾರ್ಕ್ಸ್ಗಳನ್ನು ಏನು ಮಾಡ್ತೀರಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ಗಳಿಸ್ತೀರಿ. ಇನ್ನು ನೆಕ್ಸ್ಟ್ ಹೋಗೋಣ ಟ್ರಿಯಾಂಗಲ್ಸ್ದಲ್ಲಿ. ಸೊ ಟ್ರಿಯಾಂಗಲ್ಸ್ನಲ್ಲಿನೂ ಕೂಡ ನಿಮಗೆ 3 to 4 ಮಾರ್ಕ್ ಆರಾಮಾಗಿ ನೀವೇನು ಮಾಡ್ಬೋದು, ಸೆಕ್ಯೂರನ್ನು ಮಾಡ್ಬೋದು. ಎಲ್ಲೆಲ್ಲಂದರೆ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಅಂತ ಕರೀತಾರೆ, ಥೇಲ್ಸ್ನ ಥಿಯರಮ್ ಅಂತ ಹೇಳ್ತಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಎ ಕ್ರಿಯೇಟಿರಿಯಾ ಥಿಯರಮ್ ಅಂತ ಹೇಳ್ತಾರೆ, ತ್ರಿಭುಜಗಳ ಸರ್ವ ಸಮತೆಯ ಮತ್ತು ಪ್ರಮೇಯ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಮತ್ತು ಪೈಥಾಗೋರಸ್ ಥಿಯರಮ್ ಇದೆ. ಅವುಗಳನ್ನು ಏರಿಯಾ ಆಫ್ ಸಿಮಿಲರ್ ಟ್ರಿಯಾಂಗಲ್ಸ್ ಅಂತ ಕರೀತಾರೆ. ಸೊ ಪೈಥಾಗೋರಸ್ನ ಪ್ರಮೇಯವನ್ನು ನೋಡ್ಕೊಂಡೋಗಿ ಇಲ್ಲಿ ಥೇಲ್ಸ್ ಆಗಿರ್ಬೋದು ಮತ್ತು ಪೈಥಾಗೋರಸ್ ಆಗಿರ್ಬೋದು ಮತ್ತು ಎ ಕ್ರಿಯೇಟೇರಿಯಾ ಥಿಯರಮ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಇಷ್ಟು ನೀವು ಪ್ರಿಪ್ರೇಷನ್ ಮಾಡ್ಕೊಂಡು ಹೋದರೆ 3 to 4 ಮಾರ್ಕ್ಗಳನ್ನು ಆರಾಮಾಗಿ ಟ್ರಿಯಾಂಗಲ್ಸ್ ಚಾಪ್ಟರ್ದಿಂದ ಗಳಿಸ್ಬೋದು. ನೆಕ್ಸ್ಟ್ ಇರೋದು ಪ್ಯಾರಾಪ್ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ ಇದೆ. ಸೊ 5 to 6 ಮಾರ್ಕ್ಸ್ಗಳನ್ನು ನೀವು ಕವರ್ ಮಾಡ್ಬೋದು, ಆರಾಮಾಗಿ ಸೆಕ್ಯೂರ್ ಮಾಡ್ಬೋದು. ಇಲ್ಲಿ ಇಕ್ವೇಷನ್ಸ್ಗಳನ್ನು ಕೊಟ್ಟಿರ್ತಾರೆ. ಆ ಇಕ್ವೇಷನ್ಸ್ಗಳನ್ನು ಎನಿ ಒನ್ ಮೆಥಡದಿಂದನೂ ಕೂಡ ನಿಮಗೆ ಕೇಳ್ಬೋದು, ಅಥವಾ ಬರೀ ಇಕ್ವೇಷನ್ಸ್ಗಳನ್ನು ಸಾಲ್ವ್ ಮಾಡಿದಾಗ ನಿಮಗೆ ಯಾವ ಮೆಥಡಲ್ಲಿ ಬರ್ತದೆ ಅದನ್ನು ಸಾಲ್ವ್ ಮಾಡಿ. ಬಟ್ ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದೆ ಮತ್ತು ಎಲಿಮಿನೇಷನ್ ಮೆಥಡ್ ಇದೆ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ. ಓಕೆ ಎಸ್, ಅವು ಅಪವರ್ತನ ವಿಧಾನ, ವರ್ಜಿಸುವ ವಿಧಾನ, ಓರೆ ಗುಣಾಕಾರ ವಿಧಾನ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಅವುಗಳನ್ನು ಯಾವುದಾದರೊಂದು ಮೆಥಡ್ಗಳನ್ನು ಬರೀ ಬಿಡಿಸ್ಲಿಕ್ಕಂದ್ರೆ ಎನಿ ಒನ್ ಮೆಥಡ್ದಿಂದ ಬಿಡಿಸಿ, ಬಟ್ ಸ್ಪೆಸಿಫಿಕ್ ಆಗಿ ಕೊಟ್ಟಾಗ ಅದನ್ನೇ ತಾವು ಬಿಡಿಸ್ಬೇಕಾಗ್ತದೆ. ಸಾಲ್ವಿಂಗ್ ಇಕ್ವೇಷನ್ಸ್ ಗ್ರಾಫಿಕಲ್ ಇದೆ, ಇಲ್ಲಿ ಗ್ರಾಫ್ಗಳು ಸಹಿತ ಕ್ವಶನ್ಸ್ಗಳು ಬರ್ತಾವೆ. ಸೊ ಅದಕ್ಕಾಗಿ ಚೆನ್ನಾಗಿ ನೋಡ್ಕೊಂಡೋಗಿ 5 to 6 ಮಾರ್ಕ್ಸ್ಗಳನ್ನು ಪ್ಯಾರಾಪ್ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ ಚಾಪ್ಟರ್ದಿಂದ ತಾವು ಏನು ಮಾಡ್ಬೋದು, ಗ್ರಾಫ್ದಿಂದ ಒಂದು ಮತ್ತು ಒಂದು ಇಕ್ವೇಷನ್ಗಳನ್ನು ಸಾಲ್ವ್ ಮಾಡೋದ್ರಿಂದ 6 ಮಾರ್ಕ್ಸ್ಗಳನ್ನು ಆರಾಮಾಗಿ ಪಡಿಬೋದು. ಇನ್ನು 4th ಚಾಪ್ಟರ್ ನೋಡೋದಾದರೆ ಸರ್ಕಲ್ಸಲ್ಲಿ 3 ಮಾರ್ಕ್ಸ್ಗಳನ್ನು ಒಂದು ಥಿಯರಮ್ ನೀವು ಕಂಪಲ್ಸರಿಯಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು. 4.1 ಮತ್ತು 4.2. ಇಲ್ಲಿ 4.1 ಮತ್ತು 4.2ದಲ್ಲಿರ್ತಕ್ಕಂಥ 2 ಥಿಯರಮ್ಗಳನ್ನು ನೋಡ್ಕೊಂಡು ಹೋದರೆ 3 ಮಾರ್ಕ್ಗಳು ನಿಮ್ಗೆ ಆರಾಮಾಗಿ ಬರ್ತದೆ. ಇನ್ನು ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸಲ್ಲಿನೂ ಕೂಡ 2 to 3 ಮಾರ್ಕ್ಸ್ಗಳನ್ನು ಗಳಿಸ್ಬೋದು. ಅಲ್ಲಿ ಫೈಂಡಿಂಗ್ ಲೆಂತ್ ಆಫ್ ಆರ್ಕ್ ಇದೆ, ಏರಿಯಾ ಆಫ್ ಮೈನರ್ ಸೆಕ್ಟರ್ ಇದೆ, ಏರಿಯಾ ಆಫ್ ಮೇಜರ್ ಸೆಕ್ಟರ್ ಇದೆ, ಏರಿಯಾ ಆಫ್ ಮೈನರ್ ಸಿಗ್ಮೆಂಟ್ ಇದೆ, ಏರಿಯಾ ಆಫ್ ಮೇಜರ್ ಸಿಗ್ಮೆಂಟ್ ಇದೆ. ಸೊ ನೋಡಿ ಇಲ್ಲಿನೂ ಕೂಡ ಈಸಿಯಾಗಿ ತಾವು ಏನು ಮಾಡ್ಬೋದು ಅಪ್ಪ ಅಂತಂದರೆ ಲೆಕ್ಕಗಳನ್ನು, ವಿಸ್ತೀರ್ಣಗಳನ್ನು ಕಂಡುಹಿಡಿತಕ್ಕಂಥದ್ದು ಲೆಕ್ಕಗಳಿದ್ದಾವೆ. ಸೊ ಈಸಿಲಿ ನೀವೇನು ಮಾಡ್ಬೋದಪ್ಪ ಅಂತಂದರೆ ಸೆಕ್ಯೂರ್ಗಳನ್ನು, ಮಾರ್ಕ್ಗಳನ್ನು 2 to 3 ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು, ಪಡಿಬೋದು. ಸ್ವಲ್ಪ ಚೆನ್ನಾಗಿ ಕನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡು ಹೋಗಿ. ಡೋಂಟ್ ವರಿ, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ಗಳನ್ನು ಸಹಿತ ನಾನು ಕೊಡ್ತಾ ಹೋಗ್ತೀನಿ, ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ಸಲ್ಲಿದೆ. ಕನ್ಸ್ಟ್ರಕ್ಷನಲ್ಲಿನೂ ಕೂಡ ನೀವೇನು ಮಾಡ್ಬೋದು, ಈಸಿ ಟು 6 to 7 ಮಾರ್ಕ್ಗಳನ್ನು ಗಳಿಸ್ಬೋದು. ಒಂದೇದು ಡಿವೈಡಿಂಗ್ ಲೈನ್ ಸೆಗ್ಮೆಂಟ್ ಇದೆ. ಎಸ್, ನೆಕ್ಸ್ಟ್ ಇರೋದು ಟ್ಯಾಂಜೆಂಟ್ ಕನ್ಸ್ಟ್ರಕ್ಷನ್ ಮಾಡೋದಿದೆ, ಇದು ಕೂಡ ಈಸಿ ಇದೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂದರೆ ಗಿವಿಂಗ್ ಆ್ಯಂಗಲ್ ಬಿಟ್ವೀನ್ ದ ರೇಡಿ ಆ್ಯಂಡ್ ರೇಡಿಯಸ್ ಆಫ್ ದ ಸರ್ಕಲ್, ಗಿವಿಂಗ್ ಡಿಸ್ಟೆನ್ಸ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಆ್ಯಂಡ್ ರೇಡಿಯಸ್ ಆಫ್ ದ ಸರ್ಕಲ್ ಅಂತ ಇದೆ. ಸೊ ಇವುಗಳನ್ನು ನೋಡ್ಕೊಂಡೋಗಿ ಚೆನ್ನಾಗಿರ್ತಕ್ಕಂಥದ್ದು ಅಂದರೆ ರೇಖಾಖಂಡ ವಿಭಾಗಿಸೋದು ಮತ್ತು ಸ್ಪರ್ಶಕಗಳನ್ನು ರಚಿಸೋದು ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ವೆರಿ ಈಸಿಯಾಗಿರ್ತಕ್ಕಂಥ ಕನ್ಸೆಪ್ಟ್ ಇದ್ದಾವೆ. 6 to 7 ಮಾರ್ಕ್ಸ್ಗಳನ್ನು ಪಡಿಬೋದು. ಸಿಮಿಲರ್ ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ಸ್ಗಳನ್ನು ಸಹಿತ ಕೂಡ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇರೋದು ಕೋಆರ್ಡಿನೇಟ್ ಜಿಯೋಮೆಟ್ರಿದಲ್ಲಿ ನೋಡೋದಾದರೆ ಡಿಸ್ಟೆನ್ಸ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಆಮೇಲೆ ಸೆಕ್ಷನ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಅದ. ಇದು ಕೂಡ 4 to 5 ಮಾರ್ಕ್ಗೆ ಕ್ವಶನ್ಸ್ಗಳು ಬರ್ತಾವಂತ ಹೇಳಿದ್ದಾರೆ.
ಇನ್ನು ರಿಯಲ್ ನಂಬರ್ಸ್ಗಳಲ್ಲಿ ನೋಡೋದಾದರೆ HCF ಅಥವಾ LCMಗಳನ್ನ ನಿಮಗೆ ಫೈಂಡ್ ಮಾಡಕ್ಕೆ ಕೊಡ್ತಾರೆ. ಪ್ರೂವ್ ಇರ್ರೇಷನಲ್ ನಂಬರ್ಸ್ ಅಂತಿದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ, ನಿಮಗೆ 2 ಮಾರ್ಕ್ ಕ್ವಶನ್ಸ್ಗಳು ಬಂದೇ ಬರ್ತದೆ. HCFಗಳನ್ನ ಕಂಡುಹಿಡಿತಕ್ಕಂಥದ್ದು, LCMಗಳನ್ನ ಕಂಡುಹಿಡಿತಕ್ಕಂಥದ್ದು, ಇರ್ರೇಷನಲ್ ನಂಬರ್ ಅಂತ ಪ್ರೂವ್ ಮಾಡತಕ್ಕಂಥ ಲೆಕ್ಕಗಳನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ಪಾಲಿನಾಮಿಯಲ್ಸ್ಗಳಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಬಿಡಿಸಿನೂ ಕೂಡ ನೀವು 2 ಮಾರ್ಕ್ಸ್ಗಳನ್ನ ತಗೋಬಹುದು. ಜೀರೋಸ್ ಆಫ್ ಪಾಲಿನಾಮಿಯಲ್ ಅಂತ ಕರೀತಾರೆ, ಬಹುಪದೋಕ್ತಿಗಳ ಶೂನ್ಯತೆ ಅಂತ ಕರೀತಾರೆ. ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ಜೀರೋಸ್ ಡಿವಿಷನ್ ಅದ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಇನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ಸ್ಗಳಲ್ಲಿ 2 ಮಾರ್ಕ್ಗಳನ್ನು ನೀವು ಪಡಿಬಹುದು. ಅದು ಹೇಗಪ್ಪ ಅಂತಂದರೆ ಸಾಲ್ವಿಂಗ್ ಆ್ಯಂಡ್ ಈಕ್ವೇಷನ್ ಬೈ ಫ್ಯಾಕ್ಟ್ರೇಷನ್ ಮೆಥಡ್ ಮತ್ತು ಫಾರ್ಮುಲಾ ಮೆಥಡ್ ಇದೆ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಇದೆ, ನೇಚರ್ ಆಫ್ ರೂಟ್ಸ್ ಅಂತ ಇದೆ. ಓಕೆ, ಸೊ ಇವುಗಳನ್ನು ಸಹಿತ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳಿದಾವೆ, ನೋಡ್ಕೊಂಡು ಹೋಗಿ 2 ಮಾರ್ಕ್ಗೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಇದೆ. ಇಲ್ಲಿ ಈಸಿಯಾಗಿ ನೀವುಗಳನ್ನು 2 ಮಾರ್ಕ್ಸ್ಗಳನ್ನು ತೆಗಿಬೋದು. ಕಾನ್ಸೆಪ್ಟ್ ಯಾವ್ಯಾವಪ್ಪ ಅಂತಂದ್ರೆ ರೇಷಿಯೋಸ್ ಅದ, ರೇಷಿಯೋ ಟೇಬಲ್ ಅದ, ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಆ್ಯಂಜಲ್ ಸೈಡ್ ಐಡೆಂಟಿಟೀಸ್ ಇವ್ಯಾಲ್ಯುಯೇಟಿಂಗ್ ಪ್ರಾಬ್ಲಮ್ಸ್ ಇದೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ. ನೆಕ್ಸ್ಟ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿದಲ್ಲಿ 3 ಮಾರ್ಕ್ಗೆ ಈಸಿಯಾಗಿರ್ತಕ್ಕಂಥ ಕಾನ್ಸೆಪ್ಟಲ್ಲಿ ಹೇಳೋದಾದರೆ ನೆಕ್ಸ್ಟ್ ಎಲಿವೇಷನ್ ವರ್ಬಲ್ ಪ್ರಾಬ್ಲಮ್ಸ್ ಇದಾವೆ, ನೆಕ್ಸ್ಟ್ ಡಿಪ್ರೆಷನ್ ವರ್ಬಲ್ ಪ್ರಾಬ್ಲಮ್ಸ್ ಇದಾವೆ, ನೋಡ್ಕೊಂಡು ಹೋಗಿ. ಸ್ಟ್ಯಾಟ್ ಮತ್ತು ಸ್ಟ್ಯಾಟಲ್ಲಿ 5 to 6 ಮಾರ್ಕ್ಗಳನ್ನು ಈಸಿಯಾಗಿ ನೀವು ಏನು ಮಾಡ್ಬೋದು, ಮೀನ್ ಮಿಡನ್ಗಳನ್ನು ಕಂಡುಹಿಡಿದು ಮೋಡ್ಗಳನ್ನು ಕಂಡುಹಿಡಿದು ಮಾಡ್ಬೋದು. ಸೊ ಮೀನ್ಗಳನ್ನು ಡೈರೆಕ್ಟ್ ಮೆಥಡಲ್ಲಿನೂ ಕೂಡ ಕಂಡುಹಿಡಿತಕ್ಕಂಥದ್ದು ಬರ್ತದೆ, ಮಿಡನ್ ಆಗಿರ್ಬೋದು ಮತ್ತು ಮೋಡ್ ಆಗಿರ್ಬೋದು. ಇಲ್ಲಿ ಓಜಿವ್ ಇದೆ, ಲೆಸ್ ದೆನ್ ಟೈಪ್ ಮತ್ತು ಮೋರ್ ದೆನ್ ಟೈಪ್ ಅಂತಕ್ಕಂಥ ಓಜಿವ್ ಗ್ರಾಫ್ ಬರ್ತದೆ. ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ, ಸ್ಟ್ಯಾಟಲ್ಲಿನೂ ಕೂಡ ನೀವು 5 to 6 ಮಾರ್ಕ್ಸ್ಗಳನ್ನು ಪಡಿಬೋದು. ಇನ್ನು ಪ್ರೊಬಬಿಲಿಟಿ ಇದೆ ವಿದ್ಯಾರ್ಥಿಗಳೇ. ಸೊ 2 ಮಾರ್ಕ್ಗಳನ್ನು ಆರಾಮಾಗಿ ನೀವು ಏನು ಮಾಡ್ಬೋದು, ಕಾಯಿನ, ಡೈ ಮತ್ತು ಕಾರ್ಡ್ಸ್ಗಳನ್ನು ಕೊಟ್ಟು ಏನು ಮಾಡ್ತಾರಪ್ಪ ಅಂದ್ರೆ ಪ್ರೊಬಬಿಲಿಟಿಗಳನ್ನು ನಿಮಗೆ ಕಂಡುಹಿಡಿಲಿಕ್ಕೆ ಹೇಳ್ತಾರೆ, ಅವುಗಳಿಗೆ ಸಹಿತ ಮೋಸ್ಟ್ ಇಂಪಾರ್ಟೆಂಟ್. ಸರ್ಫೇಸ್ ಏರಿಯಾ ಆಫ್ ವಾಲ್ಯೂಮ್ಸ್ಗಳಲ್ಲಿ ನೋಡೋದಾದರೆ 3 to 4 ಮಾರ್ಕ್ಗಳನ್ನು ನೀವು ಈಸಿಯಾಗಿ ಸೆಕ್ಯೂರ್ ಮಾಡ್ಬೋದು. ಅಲ್ಲಿ ಫಾರ್ಮುಲಾಗಳನ್ನು ನೋಡ್ಕೊಡ್ರಿ, ಫಾರ್ಮುಲಾ ಬೇಸ್ಡ್ ವರ್ಬಲ್ ಪ್ರಾಬ್ಲಮ್ಸ್ ಇದಾವೆ. ಸೊ ಪ್ರಾಬ್ಲಮ್ ನೋಡಿ ಯಾವ ಪ್ರಾಬ್ಲಮ್ಗೆ ಯಾವ ಫಾರ್ಮುಲಾ ಹಾಕಿದರೆ ಉತ್ತರಗಳನ್ನು ಕಂಡುಹಿಡಿಲಿಕ್ಕೆ ಇದೆ ಅನ್ನೋದನ್ನು ತಾವುಗಳು ನೋಡ್ಬೋದು. ಇನ್ ಕೇಸ್ ನಿಮಗೆ ಸೊಲ್ಯೂಷನ್ಸ್ ಆಗಿರ್ಬೋದು, ಲಾಸ್ಟ್ ಸಮ್ ಬರದೇ ಇದ್ರೂ ಕೂಡ ನಿಮಗೆ ಎಷ್ಟು ಸ್ಟೆಪ್ಸ್ವರೆಗೂ ಕೂಡ ಬರ್ತಾವಲ್ಲ ಅಷ್ಟು ಸ್ಟೆಪ್ಸ್ಗಳನ್ನು ತಾವು ಏನು ಮಾಡಬೇಕಾಗ್ತದೆ, ಮಾಡಿದರೆ ಖಂಡಿತವಾಗಿ ಅಷ್ಟಷ್ಟು ಸ್ಟೆಪ್ಸ್ಗೆ ನಿಮಗೆ ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ ಇಂಗ್ಲೀಷ್ ಮೀಡಿಯಮ್ದವರಿಗಾಗಿ. ಸೊ ತುಂಬಾ ಕ್ವಶನ್ಸ್ಗಳನ್ನು ನಿಮಗೆ ನಾವು ಕೊಡಬೇಕು. ನೆಕ್ಸ್ಟಲ್ಲೇನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆ ಭೇಟಿ ಆಗ್ತೀನಿ. ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ. ನೋಡೋಣ ಎಷ್ಟು ಲೈಕ್ಗಳು ಬರ್ತಾವೆ ಅನ್ನೋದನ್ನು ನಾನು ಎಕ್ಸ್ಪರ್ಟ್ ವಿಡಿಯೋಗಳನ್ನು ಮಾಡುವಾಗ ಟ್ರೈ ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಮ್ನಲ್ಲಿ ಭಾಳಷ್ಟು ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ, ಅವೆಲ್ಲವುಗಳನ್ನು ಸಹಿತ ತಾವುಗಳೆಲ್ಲ ನೋಡಬೇಕು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಸೊ ನಿಮ್ಮೆಲ್ಲ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ಗೂ ಕೂಡ ಇನ್ನೊಂದು